ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ್. ಕೈಲಾಸೆ ಅಭಯದಾನ ಶೂಲ ಸಮರ್ಗಂ ಕಲ್ಪದ್ರುಮೂಲೆ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನಿ ಸೇವಿತಂ ಗಂಗಾ ತುಂಗ ತರಂಗರಂಜಿತ ಜಟಾಭಾರಂ ಕೃಪಾಸಾಗರಂ ಕಂಠಾಲಂಕೃತ ಶೇಷಭೂಷಣಮೊಮ್ಮ ಸಂಜೀವನೀಂ ಭಾವಯೇ. ಶ್ರೀ ರುದ್ರಾಯ ನಮಃ. ಆತ್ಮೀಯರೇ, ಇಂದು 3ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ವಾರ ಸೋಮವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿಗತಿಗಳೇನು ಹಾಗೂ ರಾಶಿ ಭವಿಷ್ಯ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಪಂಚಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಸೋಮವಾರ. ಈ ದಿವಸದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ಇದೆ. ಸುಕರ್ಮ ನಾಮ ಯೋಗ ಇದೆ. ಕೌಲವ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಶಿವನನ್ನು ಆರಾಧಿಸುವಂತಹ ದಿವಸ. ಶಿವನ ಆರಾಧನೆಗೆ ಬಹಳಷ್ಟು ವಿಧಾನಗಳಿದ್ದಾವೆ. ನೀವು ನಿಮ್ಮ ಭಕ್ತಿ ಶ್ರದ್ಧೆಗೆ ಅನುಗುಣವಾಗಿ ಯಾವುದೇ ವಿಧಾನವನ್ನು ಅನುಸರಿಸಿ ಶಿವನನ್ನು ಆರಾಧಿಸಿ, ಆಗ ನಿಮಗಿರತಕ್ಕಂತಹ ಎಲ್ಲ ತಾಪತ್ರಯಗಳು ಸಹಿತವಾಗಿ ಪರಿಹಾರವಾಗುವಂತಹ ಸಾಧ್ಯತೆ ಇದೆ. ಇಂದಿನ ದಿವಸದ ಖಗೋಳದ ಗ್ರಹಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ವೃಷಭ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಕುಜ ಮತ್ತು ಬುಧರ ಯುತಿ. ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಗುರುವಿನ ಯುತಿ ಇದೆ. ಸಿಂಹರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ. ಕನ್ಯಾ ಶೂನ್ಯ. ತುಲಾ ರಾಶಿಯೂ ಶೂನ್ಯ ಆಗಿದೆ. ವೃಶ್ಚಿಕ ರಾಶಿಯಲ್ಲಿ ಮಾಂದ್ಯೋದಯ ಆಗಿರ್ತಕ್ಕಂಥದ್ದು. ಧನುಷ್ ಶೂನ್ಯ. ಮಕರವೂ ಶೂನ್ಯ. ಕುಂಭರಾಶಿಯಲ್ಲಿ ರಾಹು. ಮೀನರಾಶಿಯಲ್ಲಿ ಚಂದ್ರ ಮತ್ತು ಶನಿಯರ ಯುತಿ. ಇದು ಇಂದಿನ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಈ ಗ್ರಹಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳ ನಿಷ್ಕರ್ಷೆ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು ತೃತೀಯ ಭಾವಕ್ಕೆ ಹೋಗಿದ್ದಾನೆ. ತೃತೀಯ ಅಧಿಪತಿಯ ಒಟ್ಟಿಗಿದ್ದಾನೆ. ನಿಮಗೆ ಒಡ ಹುಟ್ಟಿದವರು ಇರಬಹುದು, ನಿಮ್ಮ ಜೊತೆಯಲ್ಲೇ ಹುಟ್ಟಿ ಬಂದವರು, ಸಹಜರು, ಅವರೊಟ್ಟಿಗೆ ಇವತ್ತಿನ ದಿವಸ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಾಲಕ್ಕೆ ಕೆರಕೊಂಡು ಜಗಳಕ್ಕೆ ಬರ್ತಾರೆ ಕತ್ತೇಳಿ ಹೇಳ್ತೀನಿ. ಇವತ್ತಿನ ದಿವಸ ಜಗಳ, ಕೆಲವಷ್ಟು ಜಟಿಲವಾದಂತಹ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಿ. ಕುಹಕ ಬುದ್ಧಿಯಿಂದ ನಿಮ್ಮನ್ನು ತೊಂದರೆಗೀಡು ಮಾಡುವಂತಹ ಸಾಧ್ಯತೆ ಇದೆ. ಕಾರಣ ಬಾಧೆಯಲ್ಲಿ ರಾಹು ಇದ್ದಾನೆ, ಸುಖಾಧಿಪತಿ ವ್ಯಯದಲ್ಲಿದ್ದಾನೆ. ಆದ್ದರಿಂದಲೇ ಈ ರೀತಿಯಾದಂತಹ ತೊಂದರೆಗಳು. ಇದೆಲ್ಲದರ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು? ಇಂದಿನ ದಿವಸ ಶಿವನ ಉಪಾಸನೆಯನ್ನು ಮಾಡುವುದರಿಂದ, ರುದ್ರ ಪಠನವನ್ನು ಮಾಡುವುದರಿಂದ ಕಾರ್ಯ ಸಿದ್ಧಿ. ಕೆಂಬಣ್ಣದ ರೇಷ್ಮೆ ಬಟ್ಟೆ ನಿಮಗೆ ಇವತ್ತಿನ ದಿವಸ ಅನುಕೂಲವನ್ನು ತರುವಂತಹದ್ದು. ಜೊತೆಯಲ್ಲಿ ಪೂರ್ವ ದಿಕ್ಕು ವ್ಯವಹಾರಕ್ಕೆ ಅನುಕೂಲವಾಗಿರ್ತದೆ. 9 ನಿಮ್ಮ ಸಂಖ್ಯೆ, ಬಳಸಿಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ವ್ಯಯಾಧಿಪತಿಯಾಗಿರತಕ್ಕಂತಹ ಕುಜ ದ್ವಿತೀಯಕ್ಕೆ ಬಂದಿದ್ದಾನೆ. ಧನಾಧಿಪತಿಯ ಒಟ್ಟಿಗಿದ್ದಾನೆ. ಅಂದರೆ ಇವತ್ತಿನ ದಿವಸ ಹಣಕಾಸಿಗೆ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೈಯಲ್ಲಿ ಹಣ ಇಲ್ಲ, ಬಡ್ಡಿಗೆಲ್ಲಾದರೂ ಹಣ ತರಬೇಕಾದಂತಹ ಸಂದರ್ಭ, ಕೊಡುವವರಿಲ್ಲ, ಕುತ್ಸಿತ ಮನೋಭಾವದಿಂದ ವಂಚನೆ, ಸಾಕಷ್ಟು ಜನರಿಂದ ತೊಂದರೆ. ಲಾಭಸ್ಥಾನದಲ್ಲಿ ಶನಿ ಮತ್ತು ಚಂದ್ರರ ಯುತಿ ಇದ್ದದ್ದರಿಂದ ಲಾಭಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಋಣಬಾಧೆ ಜಾಸ್ತಿ ಆಗ್ತದೆ. ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರು ಇವತ್ತಿನ ದೋಷ ನಿವಾರಣೆಗೆ ನೀವು ಉಮಾಮಹೇಶ್ವರ ಸ್ತೋತ್ರವನ್ನು ಪಠನ ಮಾಡ್ಕೊಳ್ಳಿ.
ಸಾಧ್ಯವಾದರೆ ಉಮಾಮಹೇಶ್ವರ ಮಂದಿರ ಇದ್ದರೆ ಅಥವಾ ಅರ್ಧನಾರೀಶ್ವರ ಮಂದಿರ ಇದ್ದರೆ ಹೋಗಿ ಬನ್ನಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಪೂರ್ವ ದಿಕ್ಕು ನಿಮ್ಮ ವ್ಯವಹಾರಕ್ಕೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು, ವಸ್ತ್ರಗಳು, ಪುಷ್ಪಗಳು ಇವೆಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯ ಜೊತೆಯಲ್ಲಿ ಕುಜನಿದ್ದಾನೆ, ಲಾಭಾಧಿಪತಿ. ಒಳ್ಳೆಯದಲ್ವಾ? ಲಾಭಾಧಿಪತಿ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಒಳ್ಳೆಯ ಲಾಭದ ಕಾಲ ಅಂತ. ಧನಾಧಿಪತಿ ಕರ್ಮದಲ್ಲಿದ್ದಾನೆ ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಕ್ಕೆ ಅನುಗುಣವಾಗಿ ಫಲಾಫಲಗಳು, ಧನಲಾಭ ಆಗ್ಬೋದು, ಅಧಿಕ ಧನಲಾಭ ಪ್ರಾಪ್ತಿಯಾಗಬಹುದು, ಆರ್ಥಿಕವಾಗಿ ಸಂಕಷ್ಟಗಳು ದೂರವಾಗುವಂತಹ ಸಾಧ್ಯತೆ, ಋಣಬಾಧೆಯಿಂದ ಮುಕ್ತರಾಗುವಂತಹ ಸಾಧ್ಯತೆ ಇದೆ. ಲಾಭಾಧಿಪತಿ ನಿಮ್ಮ ರಾಶಿಯಲ್ಲಿ ಇದ್ದದ್ದರಿಂದ ಬಂದ ಲಾಭದಿಂದ ಸಾಲ ತೀರಿಸಿಕೊಳ್ಳಲಿಕ್ಕೆ ಅನುಕೂಲ ಇದೆ. ವಿದ್ಯಾಭ್ಯಾಸದ ನಿಮಿತ್ತವಾಗಿ ಮಕ್ಕಳಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಸರಸ್ವತಿ ಆರಾಧನೆ ಮಾಡಿಕೊಳ್ಳಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ಹಸಿರು ಬಣ್ಣ ಜೊತೆಯಲ್ಲಿ ಪೂರ್ವ ದಕ್ಷಿಣದ ಮಧ್ಯಭಾಗದಲ್ಲಿ ಅರ್ಥಾತ್ ಆಗ್ನೇಯ ಭಾಗದಲ್ಲಿ ವ್ಯವಹಾರ ಸಿದ್ಧಿ ಮಿಥುನ ರಾಶಿಯವರಿಗೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಭಾಗ್ಯ ರಾಶಿಗೆ ಹೋಗಿದ್ದಾನೆ ಅಂದಾಗ ಭಾಗ್ಯವೃದ್ಧಿ. ನಿಮ್ಮ ಮನೆಗೆ ಕೆಲಸಕ್ಕೆ ಬರುವಂತಹ ಕೆಲಸಗಾರರಿಗೆ ಧನ ಸಮೃದ್ಧಿ. ಆರೋಗ್ಯಕ್ಕಾಗಿ ಸ್ವಲ್ಪ ದೇವತಾ ಉಪಾಸನೆಯನ್ನು ಮಾಡಿಕೊಳ್ಳಬೇಕು. ನಿಮ್ಮ ರಾಶಿಯಿಂದ ಆರೋಗ್ಯ ಸ್ಥಾನಾಧಿಪತಿಯಂತಹ ಶುಕ್ರನು ತೃತೀಯ ಭಾವದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ನೀಚ ಜನರಿಂದ ಮಾತನ್ನು ಕೇಳಿ ಆರೋಗ್ಯವನ್ನು ಕೆಡಿಸಿಕೊಳ್ತೀರಿ. ಈಗಂತೂ ಕೆಲವರಿಗೆ BP, ಶುಗರು ಇವೆಲ್ಲ ಇದ್ದೇ ಇರ್ತದೆ. ಏನಾದರೂ ಒಂದು ಮಾತು ಹೇಳಿದರೂ ಅದರಿಂದ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ಮಾತನಾಡುವಾಗಲೂ ಹಿತಮಿತವಾಗಿರಲಿ, ನೀವು ಕೇಳುವಾಗಲೂ ಸಹಿತವಾಗಿ ಹಿತಮಿತವಾದ ಮಾತನ್ನೇ ಕೇಳಬೇಕು. ಸಿಡುಕಿನ ಮಾತಿನಿಂದ ಅಪಾಯ ಕಟ್ಟಿಟ್ಟದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ನೀವು ಸಹಿತವಾಗಿ ಸರಸ್ವತಿ ಉಪಾಸನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆಗಳು. ಕಾರಣ ನಿಮ್ಮ ರಾಶಿಯಲ್ಲಿ ವಾಕ್ಸ್ಥಾನಾಧಿಪತಿಯಾದಂತಹ ರವಿ ಇದ್ದಾನೆ, ಗುರುವಿನೊಟ್ಟಿಗಿದ್ದಾನೆ, ದೈವಾನುಕೂಲ ಚೆನ್ನಾಗಿದೆ. ದಕ್ಷಿಣ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಂಡಾಗ ಅನುಕೂಲ ಉಂಟಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ಬಿಳಿ ಬಣ್ಣ, ಹಾಲು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದಾಗಿದೆ. ವಿಶೇಷವಾಗಿ ದುರ್ಗಾ ಆರಾಧನೆಯನ್ನು ಮಾಡುವುದರಿಂದ, ಸಂದರ್ಭೋಚಿತವಾಗಿ 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖವನ್ನು ಕಾಣುವಂಥ ಸುಯೋಗ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ವ್ಯಯಸ್ಥಾನಕ್ಕೆ ಹೋಗಿದ್ದಾನೆ. ರಾಜಕೀಯದವರ ಒಟ್ಟಿಗೆ ಸೇರಿದಾಗ ವ್ಯಯವೇ. ನಿಮ್ಮ ಕೈಯಿಂದಲೇ ಹಣ ಖರ್ಚಾಗ್ತದೆ. ನಿಮ್ಮ ಜೇಬಿನಲ್ಲಿ ಎಷ್ಟು ಹಣ ಇದೆ ಅಂತ ನೋಡಿಕೊಂಡು ವ್ಯವಹರಿಸ್ತಾರೆ. ಅವರ ಊಟೋಪಚಾರದ ಖರ್ಚನ್ನು ನೀವೇ ಭರಿಸಬೇಕಾದಂತಹ ಸಂದರ್ಭ ಬರ್ತದೆ. ಮಾನಸಿಕವಾದಂತಹ ಹಿಂಸೆ ನಿಮಗೆ, ನಿಮ್ಮವರಿಗೆ. ದೋಷ ಸಾಕಷ್ಟಿದೆ. ಸಪ್ತಮದಲ್ಲಿ ರಾಹು ಇದ್ದು ನೋಡ್ತಾ ಇದ್ದಾನೆ, ಅಷ್ಟಮದಲ್ಲಿ ಶನಿ ಮಹಾತ್ಮ ಚಂದ್ರನೊಟ್ಟಿಗಿದ್ದಾನೆ. ಆದ್ದರಿಂದ ಸ್ತ್ರೀ ಕೋಪಕ್ಕೆ ತುತ್ತಾಗುವಿರಿ. ಸ್ತ್ರೀಯರ ಮಾತನ್ನು ಕೇಳಿ ಜಗಳ ಮಾಡಿಕೊಳ್ತೀರಿ. ದೋಷ ನಿವಾರಣೆಗಾಗಿ ನೀವು ಇವತ್ತಿನ ದಿವಸ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟಗಳು ನಿವಾರಣೆಯಾಗುವಂತಹ ಸಾಧ್ಯತೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ
ಇವುಗಳಿಂದ ನೀವು ಅಭಿಷೇಕವನ್ನು ಮಾಡಿದಾಗ ಅಭಿಷೇಕ ಪ್ರಿಯನಾದಂತಹ ಶಿವನ ಒಲುಮೆಯನ್ನು ಪಡೆದುಕೊಂಡಾಗ ಸಿಂಹರಾಶಿಯವರಿಗೆ ಶುಭ ಉಂಟಾಗ್ತದೆ. ಒಂದು, ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು ನಿಮಗೆ ಯೋಗ್ಯವಾದಂತಹ ದಿಕ್ಕು ವ್ಯವಹಾರಕ್ಕೆ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಜೊತೆಯಲ್ಲಿ ಕೆಂಪು ಪುಷ್ಪಗಳು ಇವತ್ತಿನ ದಿವಸ ನೀವು ಆರಾಧನೆ ಮಾಡಿದಾಗ ನಿಮ್ಮ ಕಷ್ಟಗಳು ನಿವಾರಣೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಶುಕ್ರ ಬಂದಿದ್ದಾನೆ. ಧನಾಧಿಪತಿ ನಿಮ್ಮ ರಾಶಿಯಲ್ಲಿ, ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ. ಭಾಗ್ಯಕ್ಕೆ ಎಣೆ ಇಲ್ಲ ಅಂತ ಹೇಳಬಹುದು. ಅದ್ಭುತವಾದಂತಹ ಕೆಲಸ ಕಾರ್ಯಗಳೆಲ್ಲ ಆಗುವಂತಹ ಸಂದರ್ಭ. ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲಸ ಕಾರ್ಯಗಳು ಸುಲಭವಾಗಿ ಆಗಬಹುದು. ಕಾರಣ ಶುಕ್ರ ಮಾತ್ರ ಅಲ್ಲ, ಲಾಭದಲ್ಲಿ ಗುರು ಇದ್ದದ್ದರಿಂದ. ಸುಖಾಧಿಪತಿ ಸಪ್ತಮಾಧಿಪತಿ ಲಾಭದಲ್ಲಿದ್ದಾರೆ ನಿಮಗೆ. ಆದರೆ 7ನೇ ಭಾವದಲ್ಲಿ ಶನಿ ಮತ್ತು ಚಂದ್ರರಿದ್ದಾರೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕು. ಕಾರಣ ಕೆಲಸಗಾರರು ಕೈ ಕೊಡ್ತಾರೆ, ಅಥವಾ ನಿಮ್ಮ ಕೆಲಸವನ್ನು ಕೆಲಸಗಾರರು ತಪ್ಪಿಸುವ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ನೀವು ಮಾಡುವಂತಹ ಗುಪ್ತ ಕೆಲಸವನ್ನು ಕೆಲಸಗಾರರು ಪ್ರಚಾರ ಮಾಡುವಂತಹ ಸಾಧ್ಯತೆ ಇದೆ. ಆದ್ದರಿಂದಲೇ ನಿಮಗೆ ತೊಂದರೆ ಏನಾದರೂ ಆದೀತು. ಜಾಗ್ರತೆ ವಹಿಸಿ. 5, ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು, ಹಸಿರು ಬಣ್ಣದ ಪುಷ್ಪಗಳು ದೇವತಾ ಪ್ರೀತಿಗೆ ಒಳ್ಳೆಯದು. ಅದಕ್ಕಿಂತಲೂ ಮುಖ್ಯವಾಗಿ ವಿಷ್ಣು ದೇವರ ಆರಾಧನೆ, ನೈಋತ್ಯ ದಿಕ್ಕು, ಕುಬೇರ ಮೂಲೆಯಲ್ಲಿ ವ್ಯವಹಾರ, ಇವೆಲ್ಲವೂ ಸಹಿತವಾಗಿ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾ ರಾಶಿಯವರು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಮಾಂದ್ಯ ಇದ್ದದ್ದರಿಂದ ಧನಮಾಂದ್ಯ ದೋಷದಿಂದ ಧನ ನಷ್ಟವಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿದ್ದರಿಂದ ತುಂಬ ಖರ್ಚು, ವ್ಯಾವಹಾರಿಕವಾದಂತಹ ಖರ್ಚು, ಮನೆಗೆ ಬೇಕಾದಂತಹ ಸಾಮಗ್ರಿಗಳಿಂದ ಖರ್ಚು, ಹೆಂಗಸರ ಸಾಮಗ್ರಿಗಳಿಂದ ಖರ್ಚುಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇವತ್ತಿನ ದಿವಸ ಪ್ರಯಾಣ, ದೂರ ಪ್ರಯಾಣವನ್ನು ಹಮ್ಮಿಕೊಳ್ತೀನಿ. ಆ ಪ್ರಯಾಣದಿಂದ ನಿಮಗೇನಾದರೂ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ತುಂಬ ಜಾಗ್ರತೆ ವಹಿಸಿ. ಸಪ್ತಮಾಧಿಪತಿ ಭಾಗ್ಯಕ್ಕೆ ಬಂದದ್ದರಿಂದ ವ್ಯವಹಾರದಲ್ಲಿ ಶುದ್ಧತೆ ಇದೆ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ರೀತಿಯಂತಹ ಸಂಭಾವನೆ ಸಿಗಲಿಕ್ಕಿದೆ ತುಲಾರಾಶಿಯವರಿಗೆ. ತುಲಾರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6, ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ತುಲಾರಾಶಿಯವರು ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಕುಜ ಅಷ್ಟಮಕ್ಕೆ ಹೋಗಿದ್ದಾನೆ. 7ರಲ್ಲಿ 8ರಲ್ಲಿ ಎಲ್ಲ ದೋಷವೇ. ಕುಜನು 8ನೇ ಮನೆಯಲ್ಲಿದ್ದಾನೆ ಅಂದರೆ ಸ್ತ್ರೀಯರಿಗೆ ಸೌಭಾಗ್ಯಕ್ಕೆ ತೊಂದರೆ, ಮಾಂಗಲ್ಯ ದೋಷ, ಗಂಡ ಹೆಂಡತಿಯಲ್ಲಿ ಪ್ರೀತಿ ಕಡಿಮೆಯಾಗ್ತದೆ, ಕೋಪದ ಮಾತುಗಳು ನಿಮ್ಮಿಂದ ಬರ್ತದೆ, ಹಠ ಜಾಸ್ತಿ ಆಗ್ತದೆ, ಕುಟುಂಬದಲ್ಲಿ ಕಲಹ ಉಂಟಾಗ್ತದೆ, ಬಂಧು ಬಾಂಧವರನ್ನು ತೊರೆಯಬೇಕಂತಹ ಸಂದರ್ಭ ಬರ್ತದೆ. 2 ರೀತಿಯಂತಹ ದೋಷ. ಒಂದು, ಪಂಚಮದಲ್ಲಿ ಶನಿ ಮಹಾತ್ಮ ಇದ್ದಾನೆ. 2ನೇದಾಗಿ ಅಷ್ಟಮಕ್ಕೆ ಅಂಗಾರಕ ಹೋಗಿದ್ದಾರೆ. ಇನ್ನೂ ಒಂದಿದೆ, ಮಾಂದ್ಯ ನಿಮ್ಮ ರಾಶಿಯಲ್ಲಿ. ಇದೆಲ್ಲವನ್ನು ನೋಡುವಾಗ ಹಲವಾರು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ತೀರಿ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಒಲಮೆಯನ್ನು ಪಡೆದುಕೊಳ್ಳಿ. 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳಿ. ಆಗ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖವನ್ನು ಕಾಣುವಂತಹ ಸುದಿನ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಕುಜ ಮತ್ತು ಬುಧರ ಯುತಿ. 7ನೇ ಮನೆಯಲ್ಲಿ ಕುಜ ಇದ್ದಾನೆ ಎಂದರೆ ಹೆಂಡತಿಗೂ ತೊಂದರೆ, ಗಂಡನಿಗೂ ತೊಂದರೆ. ತುಂಬ ಟೆನ್ಷನ್ ಮಾಡ್ಕೊಳ್ತೀರಿ, ತಲೆ ಬಿಸಿ ಮಾಡ್ಕೊಳ್ತೀರಿ, ಏನೆಲ್ಲ ಯೋಚನೆ ಮಾಡ್ತೀರಿ, ನಿಮ್ಮಷ್ಟಕ್ಕೆ ನೀವು ಮಾತನಾಡ್ತೀರಿ, ಮನೆಯಲ್ಲಿದ್ದವರ ತಲೆಯನ್ನೆಲ್ಲ ಕೆಡಿಸ್ತೀರಿ. ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಣಕಾಸಿಗೂ ಸಹಿತವಾಗಿ ತೊಂದರೆ ಉಂಟಾಗ್ತದೆ. ಬರಬೇಕಾದಂತಹ ಹಣಕ್ಕೂ ಕುತ್ತುಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. 7ನೇ ಮನೆಯಲ್ಲಿ ಬುಧ ಇದ್ದಾನೆ ಕುಜನೊಟ್ಟಿಗೆ.
ಕುಜನೊಟ್ಟಿಗೆ ಬುಧ ಇದ್ದಾಗ ಏನಾಗ್ತದೆ, ವಿದ್ಯೆಗೆ ಭಂಗ ಉಂಟಾಗುವಂತಹ ಸಾಧ್ಯತೆ, ಅರ್ಧದಲ್ಲೇ ನಿಂತು ಹೋಗುವಂತಹ ಸಾಧ್ಯತೆ, ಓದಬೇಕಾದ್ದನ್ನು ಓದದೆ ಬೇಡದ್ದನ್ನು ಓದುವ ಸಾಧ್ಯತೆ, ನೋಡಬೇಕಾದ್ದನ್ನು ನೋಡದೆ ಬೇಡವಾದ್ದನ್ನು ನೋಡುವ ಸಾಧ್ಯತೆ, ಇವೆಲ್ಲ ಸಾಕಷ್ಟು ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಪರಿಹಾರಕ್ಕಾಗಿ ನೀವು ಇವತ್ತಿನ ದಿವಸ ಕಾಲಭೈರವನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಶಿವನ ಸ್ತುತಿಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆಗಳು. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಉತ್ತರ ದಿಕ್ಕು ನಿಮ್ಮ ವ್ಯವಹಾರಕ್ಕೆ ಅನುಕೂಲಕ್ಕೆ, ಉತ್ತರ ದಿಕ್ಕು ವಾಯುವ್ಯ ದಿಕ್ಕು ಅನುಕೂಲಕ್ಕೆ ವ್ಯವಹಾರಕ್ಕೆ. ಧನುರಾಶಿಯವರಿಗೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಿ ಸಪ್ತಮಾಧಿಪತಿ ಅಂತಹ ಚಂದ್ರನೊಟ್ಟಿಗಿದ್ದಾನೆ. ಶನಿ ಚಂದ್ರ ಯೋಗ ಆಯಿತು ಅಂದರೆ ಏನಾಗುತ್ತೆ, ಸಾಧಾರಣವಾಗಿ ಗಂಡು ಮಕ್ಕಳಿಗೆ ಸ್ವಲ್ಪ ವೈರಾಗ್ಯದ ಭಾವನೆ ಮೂಡುವ ಸಾಧ್ಯತೆ ಇರತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೋ ಸಂಭ್ರಮಿಸುವಂತಹ ಋತುಕಾಲ ನಿಂತು ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಅದರಿಂದ ಸ್ವಲ್ಪ ಕೈಕಾಲು ಬೇನೆ, ಉದರ ಬೇನೆ, ಜೊತೆಯಲ್ಲಿ ಆಜ್ಞಾಚಕ್ರದಲ್ಲಿ ನಿಮಗೆ ತೊಂದರೆಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಕರ ರಾಶಿಯವರು 7ನೇ ಮನೆಯಲ್ಲಿ ಗುರು ಇದ್ದದ್ದರಿಂದ ಸ್ವಲ್ಪ ನೆಮ್ಮದಿ ಪಡಬಹುದು. ಆದರೆ ಅಷ್ಟಮದಲ್ಲಿ ಕೇತು ಇದ್ದದ್ದರಿಂದ ಕುಜವತ್ ಕೇತು ಕುಜ ಕೊಟ್ಟ ಫಲವನ್ನೇ 8ನೇ ಮನೆಯಲ್ಲಿ ಕೊಡುವುದರಿಂದ ನಿಮಗೆ ನಿಮ್ಮವರಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಬಂಧು ಬಾಂಧವರಿಂದ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಗಣಹೋಮ ಅಥವಾ ಗಣಪತಿ ಹೋಮದಲ್ಲಿ ಪಾಲ್ಗೊಳ್ಳೋದು. ಸಾಧ್ಯವಾಗದೆ ಹೋದಲ್ಲಿ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ದುರಾಂಕುರವನ್ನು ಸಮರ್ಪಣೆ ಮಾಡಿ ಗಣಪತಿಯ ಅನುಗ್ರಹವನ್ನು ಪಡೆದುಕೊಳ್ಳೋದು. ಇದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ. ಉತ್ತರ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಅನುಕೂಲವನ್ನು ಮಾಡಿಕೊಡ್ತದೆ. ಗಣಪತಿಯ ಅನುಗ್ರಹದಿಂದ ಸಕಲ ಸಂಕಷ್ಟಗಳು ದೂರವಾಗ್ತದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ ಚಂದ್ರನೊಟ್ಟಿಗೆ. ಸುಖಾಧಿಪತಿ ಷಷ್ಠಾಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ ಅಂದರೆ ಹಣವೇ ನಿಮಗೆ ಶತ್ರುವಾಗುವಂತಹ ಸಂದರ್ಭ ಇದೆ. ಹಣ ಕೊಡ್ತೇನೆ ಅಂತ ಮೋಸ ಮಾಡ್ಬೋದು. ಅದಕ್ಕೋಸ್ಕರವಾಗಿ ನೀವು ಒಂದು 4 ಬಿಸಿಯಾದಂತಹ ಮಾತನ್ನು ಆಡ್ಬಿಡ್ತೀರಿ. ಆ ಬಿಸಿಯಾದ ಮಾತೆ ನಿಮಗೆ ಮೃತ್ಯುವಾಗುವಂತಹ ಸಂದರ್ಭ ಇರತಕ್ಕಂಥದ್ದು. ನೀವು ಕೇಳಿರ್ಬೋದು ಗಾದೆ ಮಾತು ಅಲ್ವಾ, ಮಾತೆ ಮುತ್ತು ಮಾತೆ ಮೃತ್ಯು. ಮಾತು ನಾವು ಮಾತನಾಡುವುದು ಅದು 2 ರೀತಿಯಲ್ಲೂ ನಮಗೆ ಅನುಕೂಲವನ್ನು ಮಾಡಿಕೊಡುವಂಥದ್ದು. ಒಂದು ಮೃತ್ಯುವನ್ನು ತರಬಲ್ಲದು, ಅಥವಾ ನಮಗೆ ಒಳ್ಳೆಯದನ್ನು ಮಾಡಬಹುದು. ಒಟ್ಟಾರೆ ಮಾತನಾಡುವಾಗ ಸ್ವಲ್ಪ ಹುಷಾರಾಗಿ ಮಾತನಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ. ಶುಕ್ರನು ಅಷ್ಟಮಕ್ಕೆ ಹೋಗಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ, ಸುಖಾಧಿಪತಿ ನಿಮಗೆ. ಆದ್ದರಿಂದ ಶುಕ್ರನು 8ನೇ ಮನೆಯಲ್ಲಿರುವಾಗಲೂ ಸಹಿತವಾಗಿ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷೇ ವಾ ಭೃಗುನಂದನ, ಯಕ್ಷಿಯ ಆರಾಧನೆ. ಸಾಧ್ಯವಾದರೆ ಮಾರಣಕಟ್ಟೆ ಯಕ್ಷಿಣಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಕಷ್ಟ ನಿವಾರಣೆಗಾಗಿ 7 8 ಉಪಯೋಗಿಸ್ಕೊಳ್ಳಿ. ಕಪ್ಪು ಬಿಳಿ ಹಸಿರು ನೀಲಿ ಇತ್ಯಾದಿ ಬಣ್ಣಗಳನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕಷ್ಟ ನಿವಾರಣೆಯಾಗ್ತದೆ ಕುಂಭರಾಶಿಯವರಿಗೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಶನಿಚಂದ್ರ ಯೋಗ. ಭೃತ್ಯರಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಕೆಲಸಕ್ಕೆ ಬರುವಂತಹ ವ್ಯಕ್ತಿಗಳು ಬಾರದೇ ಇರುವಂತಹ ಸಾಧ್ಯತೆ, ಅಥವಾ ನೀವೇ ಸ್ವಯಂ ಮಾಡಿಕೊಳ್ಳಬೇಕಾದಂತಹ ಸಂದರ್ಭ, ಮನೆಯವರೊಟ್ಟಿಗೆ ಜಗಳ, ಮನಸ್ತಾಪ ಇತ್ಯಾದಿಗಳು ಉಂಟಾಗ್ತದೆ ಶನಿಯು ನಿಮ್ಮ ರಾಶಿಯಲ್ಲಿದ್ದದ್ದರಿಂದ. ಅದರಲ್ಲೂ ದ್ರವ ಪದಾರ್ಥಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ, ತೈಲ ಪದಾರ್ಥಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸ್ವಲ್ಪ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ಕಚ್ಚಾ ವಸ್ತುಗಳ ವ್ಯಾಪಾರ ವ್ಯವಹಾರಗಳಾಗಿರಲಿ, ಬೇಡದ ಸಂಗ್ರಹಗಳನ್ನು ವ್ಯಾಪಾರ ಮಾಡುವಂತಹದ್ದಾಗಿರಲಿ, ಅವುಗಳ ಮೂಲಕವಾಗಿ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ದಿವಸ. ನೋಡಿ,
ಮೀನರಾಶಿಯವರು ಧನಾಧಿಪತಿಯಾಗಿರತಕ್ಕಂತಹ ಕುಜ ಸುಖಸ್ಥಾನಕ್ಕೆ ಹೋದದ್ದರಿಂದ ಸುಖಾಧಿಪತಿಯ ಒಟ್ಟಿಗಿದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಅನುಕೂಲವಾದೀತು ಗುರುವಿನ ದೃಷ್ಟಿ ಇದ್ದದ್ದರಿಂದ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ನರಸಿಂಹನ ಸೇವೆ. ಸಾಧ್ಯವಾದರೆ ನರಸಿಂಹದೇವರಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ, ಆಗ ನಿಮಗಿರತಕ್ಕಂತಹ ದೋಷಾದಿಗಳು ಪರಿಹಾರವಾಗಿ ಸುಖ ನೆಮ್ಮದಿ. ಹಳದಿ ಬಣ್ಣದ ವಸ್ತ್ರ ನಿಮಗೆ ಹಿತವನ್ನು ತರುವಂತಹದ್ದು. ಉತ್ತರ ಈಶಾನ್ಯ ಭಾಗ ನಿಮಗೆ ವ್ಯವಹಾರಕ್ಕೆ ಅನುಕೂಲವಾಗಿರತಕ್ಕಂಥದ್ದು. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ನರಸಿಂಹನ ಉಪಾಸನೆಯಿಂದ ಕಷ್ಟ ನಿವಾರಣೆಯಾಗ್ತದೆ ಮೀನರಾಶಿಯವರಿಗೆ ಇವತ್ತಿನ ಕಾಲಘಟ್ಟದಲ್ಲಿ. ಆತ್ಮೀಯರೇ, ಇಂದಿನ ದಿವಸ 12 ರಾಶಿಯವರು ಶಿವನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಶಿವ ಪಂಚಾಕ್ಷರಿ ಜಪವನ್ನು ಪಠಿಸುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ. ಯಾವುದು ಶಿವ ಪಂಚಾಕ್ಷರಿ ಜಪ? ಓಂ ಹ್ರೀಂ ಓಂ ನಮಃ ಶಿವಾಯ, ಓಂ ಹ್ರೀಂ ಓಂ ನಮಃ ಶಿವಾಯ, ಓಂ ಹ್ರೀಂ ಓಂ ನಮಃ ಶಿವಾಯ. ಈ ಮಂತ್ರವನ್ನು 1008 ಬಾರಿ ನೀವು ಪಠನ ಮಾಡಿದಾಗ ಮಂತ್ರಸಿದ್ಧಿ, ಜಪಸಿದ್ಧಿ, ವಾಕ್ಸಿದ್ಧಿ, ಜೊತೆಯಲ್ಲಿ ಧನಸಿದ್ಧಿ, ಸಂಪತ್ ಸಿದ್ಧಿ ಎಲ್ಲವೂ ಆಗುವಂತಹ ಸಾಧ್ಯತೆಗಳು. ಸಾಧ್ಯವಾದಷ್ಟು ಮಾಡಿಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ವೀಕ್ಷಕರೇ, 12 ರಾಶಿಯವರು. ಒಂದು ನಿಮಿಷ, ಇವತ್ತು ಯಾವುದು